ಕಲ್ಯಾಣದ ಪರವಾಗಿ ಧ್ವನಿ ಎತ್ತಿದ ಡಾಕ್ಟರ್ ಮಂಜುನಾಥ್. ಸಂಸತ್ನಲ್ಲಿ ಕಲ್ಯಾಣ ಕರ್ನಾಟಕ ಪರವಾಗಿ ಬ್ಯಾಟ್ ಬೀಸಿರುವಂತಹ ಸಂಸದ ಡಾಕ್ಟರ್ ಮಂಜುನಾಥ್ ಅವರು ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವಂತೆ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಏಮ್ಸ್ ಬೇಡಿಕೆ ಈಡೇರಿಸುವಂತೆ ಮೋದಿಗೆ ಮಂಜುನಾಥ್ ಅವರು ಮನವಿಯನ್ನು ಮಾಡಿರುವಂತಹದ್ದು. ಕರ್ನಾಟಕದ ಸಂಸದರು ಸ್ವಾಭಿಮಾನ ಇದು ಎಂದ ಮಂಜುನಾಥ್ ರಾಯಚೂರಿನ ಬಹು ವರ್ಷದ ಬೇಡಿಕೆಯನ್ನು ಈಡೇರಿಸಿ. ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರು ಡಿ ಕೆ ಸುರೇಶ್ ಅವರ ವಿರುದ್ಧವಾಗಿ ನಿಂತು, ಅಂದರೆ ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ಜೊತೆಗೆ ಮಂಜುನಾಥ್ ಇಬ್ಬರೂ ಕೂಡ ಸ್ಪರ್ಧೆ ಮಾಡಿದರು. ಆದರೆ ಮಂಜುನಾಥ್ ಗೆಲುವನ್ನು ಸಾಧಿಸಿ ಸಂಸದರಾದ ಮೇಲೆ ಡಾಕ್ಟರ್ ಮಂಜುನಾಥ್ ಅವರು ಕಲ್ಯಾಣ ಕರ್ನಾಟಕ ಪರವಾಗಿ ಧ್ವನಿಯನ್ನು ಎತ್ತುವಂಥ ಒಂದು ಕೆಲಸವನ್ನು ಸಂಸತ್ನಲ್ಲಿ ಮಾಡಿರುವಂಥದ್ದು. ಸಂಸತ್ನಲ್ಲಿ ಕಲ್ಯಾಣ ಕರ್ನಾಟಕ ಪರವಾಗಿ ಮಾತನಾಡಿದ್ದಾರೆ. ರಾಯಚೂರಿನಲ್ಲಿ ಏಮ್ಸ್ ಆಸ್ಪತ್ರೆಯನ್ನು ಸ್ಥಾಪಿಸುವಂತೆ ಈಗ ಮನವಿಯನ್ನು ಕೂಡ ಮಾಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಬುದ್ಧಿಜೀವಿಗಳು, ಇವರ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಜನ ಇಟ್ಕೊಂಡು ಇವರನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದರು. ಅವರ ನಿರೀಕ್ಷೆಗೆ ತಕ್ಕಂತೆ ಅವರು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರ ಮೇಲೆ ಒಂದು ಭೂ ಕಬಳಿಕೆ ಆರೋಪ ಕೂಡ ಬಂದಿತ್ತು. ಆದರೆ ಅದು ಬರೀ ಆರೋಪ ಅಷ್ಟೇ. ಅಂತಹ ಯಾವುದೇ ಒಂದು ಕೆಲಸಕ್ಕೆ ಮಂಜುನಾಥ್ ಅವರು ಕೈ ಹಾಕಿಲ್ಲ ಅಂತೇಳಿ ಅವರೇ ಈಗಾಗಲೇ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ತುಂಬ ಸ್ವಾಭಿಮಾನಿ ವ್ಯಕ್ತಿ, ತುಂಬ ಒಳ್ಳೆಯ ವ್ಯಕ್ತಿ. ನೂರಾರು ಜನರಿಗೆ ಇವರು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಜಯದೇವ ಆಸ್ಪತ್ರೆಯಲ್ಲಿ ಇವರು ಇನ್ಚಾರ್ಜ್ ಆಗಿದ್ದಂತಹ ಸಂದರ್ಭದಲ್ಲಿ ಹಲವಾರು ರೋಗಿಗಳಿಗೆ, ಹಲವಾರು ಹಾರ್ಟ್ ಪೇಷಂಟ್ಗಳಿಗೆ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಕೆಲವರಿಗೆ ಹಣ ಇಲ್ಲದೆ ಇರುವಂತಹವರು ಕೂಡ ಇವರ ಬಳಿ ಹೋಗಿ ಸಹಾಯವನ್ನು ಕೇಳಿದಾಗ ಇವರು ಹಿಂದೆ ಮುಂದೆ ಯೋಚನೆ ಮಾಡದೆ ಕೆಲಸ ಮಾಡುವಂತಹ ಒಬ್ಬ ವ್ಯಕ್ತಿ, ಒಬ್ಬ ಒಳ್ಳೆಯ ಮನುಷ್ಯತ್ವ ಇರುವಂತಹ ವ್ಯಕ್ತಿ. ಈ ವ್ಯಕ್ತಿ ಈಗ ಸಂಸದರಾಗಿರುವಂತಹದ್ದು ಅದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಿ ಈಗ ಸಂಸದರಾಗಿರುವಂತಹದ್ದು. ಸದನದಲ್ಲಿ ಈಗ ಸಂಸತ್ನಲ್ಲಿ ಮಾತನಾಡ್ತಿದ್ದಾರೆ. ಅದರಲ್ಲೂ ಕೂಡ ರಾಯಚೂರಿನಲ್ಲಿ ಏಮ್ಸನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ರ ಮನವಿಯನ್ನು ಕೂಡ ಮಾಡ್ತಿರುವಂಥದ್ದು. ಕರ್ನಾಟಕದ ಸಂಸದರು ತುಂಬ ಸ್ವಾಭಿಮಾನ ಇರುವಂತಹ ಸಂಸದರು ಅಂತ ಹೇಳಿ ತುಂಬ ಹೆಮ್ಮೆಯಿಂದ ಸಂಸತ್ನಲ್ಲಿ ಮಾತನಾಡಿದ್ದಾರೆ. Pending desire and dream of people of Karnataka to have a AIIMS institution in the aspirational district of Raichur. So I hope Honorable Prime Minister and Finance Minister and Health Minister will take cognizance of this. I finally thank you very much. Pending desire and dream of people of Karnataka to have a AIIMS institution in the aspirational district of Raichur. So I hope Honorable Prime Minister and Finance Minister and Health Minister will take cognizance of this. I finally thank you very much.